ಕೆಳಗಡೆ ಎಲ್ಲಿದ್ಯಾ ಸಿನ? ಇಲ್ಲ ಕಾಣಿಸ್ಲ ನಾವಿರೋ ಬಿಲ್ಡಿಂಗ್ ಕೆಳಗಡೆ ಇದ್ದೀನಿ ಸಿನು. ಹಿಂಗಿದ್ದ ಹಿಂಗಾದ. ನನಗೆ ಅವ್ನಿಗೆ ಎಷ್ಟು ಡಿಫ್ರೆನ್ಸ್ ಇತ್ತು ನೋಡಿ ಗೈಸ್ ಹೈಟ್ ಅಲ್ಲಿ. ಇವಾಗ ಅಯ್ಯೋ ಇವರಜ್ಜಿ ಇಕ್ಕದಿಕ್ಕಿದ್ಯಾ ಹೇಳ್ಬಿಟ್ಟು ಅದು ಇಕ್ಬೇಕು ತಾನೆ. ನೀನ್ ಇಕ್ಕಿದ್ಯಾ ಅಲ್ಲಿ ನೋಡಿಲ್ಲಿ, ಅದು ನಾನು ಲವ್ ಇಂದ ಇಕ್ಕಿರೋದು. ಡ್ರಿಫ್ಟ್ ನೋಡ್ರಲ್ಲ ಸುಸ್ತು. ಗೈಸ್ ವೆಲ್ಕಮ್ ಬ್ಯಾಕ್. ನಾನು ಹೊಸ ವಿಡಿಯೋ. ಈ ದಿನ ಸ್ಪೆಷಲ್ ಅಂತ ಗೊತ್ತಾ? ಬೆಳಗ್ಗೆ ನಿಮ್ಮ ಎಲ್ರಿಗೂ ಒಬ್ರನ್ನ ದರ್ಶನ ಮಾಡ್ಸಕ್ಕೆ ಅಂತ ಹೊರಟಿದ್ದೀನಿ. ಕಾಣಿಸ್ಕೋಬೇಕಾಗಿತ್ತು, ಇಲ್ಲಿಲ್ಲ, ಮುಂದಕ್ಕೆ ಹೋದ್ರೆ ಕಾಣಿಸ್ಕೋತ. ನಾನೇ ಮುಂದೆ ಇದೀನಿ ಅಂದ್ರೆ ಎಲ್ಲೂ ಎಲ್ಲಿದ್ಯಪ್ಪ? ನಾನು ಹೇಳಿದ ಜಾಗದಲ್ಲೇ ಇದೀನಪ್ಪ. ಕೆಳಗಡೆ ಎಲ್ಲಿದ್ಯಾ ಸಿನ? ಇಲ್ಲ ಕಾಣಿಸ್ಲ ನಾವಿರೋ ಬಿಲ್ಡಿಂಗ್ ಕೆಳಗಡೆ ಇದ್ದೀನಿ ಸಿನು. ಎಲ್ಲಿದ್ಯಾ? ಇದಕ್ಕ ಕಾಲ್ ಮಾಡಿದ್ ನೀನು ನಿಜ ಬಂದ್ಬಿಟ್ಟಿದ್ಯೇನೋ ಅಂತ ರೆಡಿ ಎಲ್ಲ ಆಗ್ಬಿಟ್ಟು ಶರ್ಟ್ ಎಲ್ಲ ಹಾಕೊಂಡಿದ್ದೆ. ಹಾ ನೀನ್ ಸಿಕ್ಕಿರೋ ಚಾನ್ಸ್ ಅಂತ ಅವಾಗ ರೋಸ್ಟ್ ಮಾಡ್ತಾ ಇರ್ತಿಲ್ಲ. ಏನ್ ಚಿನ್ನ ಹೇಳ್ತಾ ಇದ್ದೆ ಹೇರ್ ಕಟ್ ಬಗ್ಗೆ? ನಿನ್ ಕರ್ಕೊಂಡು ಹೋಗ್ಬೇಕಾಗಿತ್ತಲ್ಲ. ಸರಿ ಬಿಡು, ಅವತ್ತು ಸೈಡ್ ಅಲ್ಲಿ ಕ್ರಾಪ್ ತೆಗ್ಸಿನಿ, ಇವತ್ತು ಫ್ರಂಟ್ ಅಲ್ಲಿ ಕ್ರಾಪ್ ತೆಗ್ಸ್ಬಿಡ್ತೀನಿ ಬಾ. ಅವ್ರ ಡೈಲಾಗ್ ಹೋಗಿಯೋದೇನು, ನೀವು ಅದಕ್ಕೆ ಕಿಸಿಯೋದೇನು ಮಾಡ್ತೀವಿ ಅನ್ನೋದೇನು ಸದ್ಯ ಕಣ್ಣು ಹೋಗ್ಬಿಟ್ಟು. ಯಾಕಪ್ಪ ನಿಮ್ ಕಾಲೇಜ್ ಟೈಮ್ ಅಲ್ಲಿ ನಿಮ್ ಏರಿಯಾದಲ್ಲಿ ಅಂದ್ರೆ ಅಂಕಲ್ ಆಂಟಿ ಕೂಡ ಬೇಜಾರಾಗಿಲ್ಲ. ಲವ್ ಸ್ಟೋರಿ ಏನ್ ಹೇಳ್ತಾ ಇದೀಯ? ಹೇಳ್ಬೇಡ. ನಿಮ್ ಸ್ಟೋರಿನಾ? ಹಾ ಅದು ಅಂಡರ್ಸ್ಟ್ಯಾಂಡಿಂಗ್ ಚೆನ್ನಾಗೈತೆ. ಎಲ್ಲಿದೆಯಾ ಇವಾಗ? ಎಷ್ಟು ಗಂಟೆ ಆಗುತ್ತೆ ಬರೋದು? ಇವಾಗಲೇ ಬಾ. ಇವಾಗಲೇ ಹೋಗ್ಬೇಕಾಗಿರೋದಲ್ಲಿ. ಹಾ ಬೇಗ ಹೋಗೋಣ. ಫಸ್ಟ್ ಕಾಲೇಜ್ ಹೋಗೋಣ, ಆಮೇಲೆ ಅಲ್ಲಿ ಹೋಗೋಣ. ಬಾ ಬಾ ಕರ್ಕೊಂಡೋಗ್ತೀನಿ. ಅಡ್ಮಿಷನ್ ಬೇರೆ ಆಗ್ಬೇಕಿಲ್ಲ ಡಿಗ್ರಿದು. ನಿಂದ ಡಿಗ್ರಿ ಅಡ್ಮಿಷನ್ ಆಗ್ಬೇಕಲ್ಲ, ಬಾ ಕರ್ಕೊಂಡೋಗ್ತೀನಿ. ಅರ್ಥ ಆಯ್ತು. ಕಾಲೇಜಿಗೆ ಕರ್ಕೊಂಡ್ರೆ ಮೀಟ್ ಮಾಡಿಸ್ಬೇಕು ಅಂತ. ಸಮುದ್ರ ಗೈಸ್ ಐ ಆಮ್ ಬ್ಯಾಕ್ ಟು ಮಾರ್ಕೆಟ್. ಈ ಕಡೆ ಅಮ್ಮ ಅಜ್ಜಿ ಇಬ್ರು ಕೂತವ್ರೆ. ಇಲ್ಲಿ ನಮ್ಮ ಆಂಟಿ ಏನೋ ಲೆಕ್ಕಾಚಾರ ಆಗ್ತವ್ರೆ. ಎಲ್ಲ ನಿಮ್ಮ ಅಣ್ಣ ಇಲ್ಲ? ಇವನೇ ಇದೇ ಮಾಡತ್ತಾರ ಅವನೇ. ಎಲ್ಲ ನಿಮ್ಮ ಅಣ್ಣ ಇಲ್ಲ? ಏನಿಲ್ಲ ಬಂದ್ಬಿಟ್ಟೆ. ಹಾ ಇವಾಗ ನೆನಪಾಯ್ತು ನಾನು. ಏನೋ ಇದು ಗೇಮ್ ಅಲ್ಲೆಲ್ಲ ಹಾಕಿರ್ ಹೋಗಲ್ಲ ಕಣ, ಸೆಂಟ್ರಲ್ ಬಿಡ್ಬೇಕು. ಹೋಗ್ತೈತೆ ಅಮೌಂಟು. ಓದಲ್ಲಪ್ಪ ಸಾಲಾಗೆ. ನಾನು ಮಾಡ್ತೀನಿ ತಡಿ ಇವಾಗ. ಹೋಗುದು ನೋಡಿ. ನಾನು ಸಾಲಕ್ಕೆ ಹೋಗ್ತಾ ಇದ್ದೀನಿ ಅಂದ್ರೆ ನೀನು ಹೋಗ್ತೀಯಾ? ಸರಿ ಇಲ್ಲ ಕಣ, ಇದ್ಲೇ ಸಾಲಕ್ಕೆ ಕರ್ಕೊಂಡಿದ್ದೆ ನಿಲ್ರು ನೀವು. ಆಯ್ತು ಆದ್ರೆ ಕಮ್ಮಿನೇ ಬಿಡಿ, ನಿಂಗಿಂತ ಕಮ್ಮಿನೇ ಬಿಡಿ. ಓಕೆ ಗೈಸ್ ಇದರಲ್ಲಿ ಸ್ನ್ಯಾಪ್ ಅಲ್ಲಿ ಯಾವ್ದೋ ಒಂದು ಫಿಲ್ಟರ್ ಅದೇ ಲವರ್ಸ್ ನ ಒಂದು ಚೂಸ್ ಮಾಡೋದಕ್ಕೆ ಅಂದ್ಬಿಟ್ಟು ಏನ್ ಮಾಡಿದ್ರು ಬರೀ ಹುಡುಗರೇ ಸಿಗ್ತಾವ್ರಿ ಇವ್ನಿಗೆ. ಇವಾಗ ನೋಡು, ಇವಾಗ ಹುಡುಗನೇ ಫೇಕು ಅಂತೆಲ್ಲ ಕಣ. ನಿಂಗೆ ಸಿಗ್ತಾರ ಲಕ್ಕು ಕಣ. ಅದು ಒಂದ್ ಹುಡುಗಿನ ಟೆಸ್ಟ್ ಮಾಡೋಣ ನೋಡ. ನಾನು ಹೇಳೋದಕ್ಕೆ ಏನೋ. ಗೈಸ್ ನಿಮ್ಗೆಲ್ಲ ಒಂದು ಹಳೆ ವಿಡಿಯೋ ತೋರಿಸ್ತೀನಿ, ಹೋದ್ ವರ್ಷದ್ದು. ತಮ್ಮ ಹೆಂಗ್ ಕಾಣಿಸ್ತಾ ಇದ್ದ ಅಂದ್ರೆ ಹಂಗ್ ಕಾಣಿಸ್ತಾ ಇದ್ದ. ನಮ್ದು ಫೋನ್ ಇದು. ಹೆಂಗ್ ಕಾಣಿಸ್ತಾನೆ, ಎಷ್ಟು ಕ್ಯೂಟ್ ಆಗಿ ಕಾಣಿಸ್ತಾವ ನೋಡಿ ನಮ್ ತಮ್ಮ. ಏಮಂತ ಏನ್ ಕ್ಯೂಟ್ ಆಗಿ ಕಾಣಿಸ್ತಾ ಹೇಮಂತ. ಅವಾಗಿದ್ದ ಫೋನ್ ಹಂಗೆ ಹಿಂಗಿದ್ದ ಹಿಂಗಾದ. ಹೆಂಗಿದ್ದೆ ನೋಡು. ಗೈಸ್ ಇವಾಗ 4 ವರ್ಷದ ಹಿಂದ್ಗಡೆ ಒಬ್ಬ ಜಾಕಿ ಜನ ಒಬ್ಬ ಇದ್ದ ನಮ್ಮ ಫ್ಯಾಮಿಲಿಲಿ. ಅವ್ನಿಗೆ ತೋರಿಸ್ತೀನಿ. ಆ ಜಾಕಿ ಚಾನಲ್ ಕೈಲಿ ಇವನು ಓದಿಸ್ಕೋತಾ ಇರೋದು. ಆ ಜಾಕಿ ಚಾನಲ್ ಗೊತ್ತಾ? ಏನ್ ಸೂಪರ್ ಆಗಿ ಕಾಣಿಸ್ತಾ ಇನಲ್ಲಿ. ಬಿಟ್ರೆ ಇನ್ನು ಸೂಪರ್ ಆಗಿ ಕಾಣಿಸ್ತಿದ್ದೆ ಕಣ ನಾನು. ಅವಾಗಿಂದ ಇವಾಗ ಒಂದೇ ಒಂದು ಪೋಸ್ ಅಂದ್ರೆ ಇದೆ. ಯಾವ ಫಿಲಮ್ ಅಲ್ಲಿ ನೋಡ್ಬಿಟ್ನ ಏನೋ ಅದೇ ಪೋಸು. ನನಗೆ ಅವ್ನಿಗೆ ಎಷ್ಟು ಡಿಫ್ರೆನ್ಸ್ ಇತ್ತು ನೋಡಿ ಗೈಸ್ ಹೈಟ್ ಅಲ್ಲಿ. ಇವಾಗ ಬಿಡದೆ ಕಣ. ನಾಳೆ ಕೆಲ್ಸಕ್ಕೆ ಅಣ್ಣನ್ ತಮ್ಮ ಇವನು
ಕೇಳಿದಾಗ ಹೇಳಿಲ್ಲ ಹೋಗೋಣ ಅಂದ್ರೆ ಬಂದ್ಬಿಟ್ಟ ಇಲ್ಲಿ ಹೊಸಕೋಟೆವರೆಗೂ ಇಲ್ಲಿವರೆಗೂ ಬಂದಿದ್ದೀವಿ. ಇಲ್ಲಿ ಬಂದ್ಮೇಲೆ ನಂಗೇನು ಬೇಡ ತಿಂದೀನಿ ಅಂತ ಡೌ ಹೊಡಿತಾನೆ. ಎಲ್ಲ ತಿಂದ? ಅನ್ನಪೂರ್ಣ ತಿಂದ. ಏನು ತಿಂದೆ? ಟೊಮೆಟೊ ಬಾತ್. ಸರಿ, ಆ ಟೊಮೆಟೊ ಬಾತ್ ಪ್ರೈಸ್ ಎಷ್ಟು ಹೇಳು? 50 ರೂಪಾಯಿ. 50 ರೂಪಾಯಿ ಆಗೋಯ್ತಾ ಊಟ? ಸೊ ಇಲ್ಲಿ ತಿನ್ನಲ್ಲ ನೀನು? ಕುಳಿತಿಂಬಾ ಇನ್ನೆಲ್ಲ ಕರ್ಕೊಂಡು ಬರ್ತೀನಿ ತಿನ್ನಕ್ಕೆ ಅಂದ್ಬಿಟ್ಟು. ಗೈಸ್ ಈ ಕಡೆ ಬಿರಿಯಾನಿಲಿ ಮೊಟ್ಟೆ ಎಷ್ಟು ಎಕ್ಸ್ಟ್ರಾ ಸಿಕ್ಕದೆ. ಈ ಮೊಟ್ಟೆ ಸೀದಾ ಏಮಂತ ಬ್ಯಾಗ್ ಹೋಯ್ತದೆ. ಯಾವಾಗಿಂದ ಗೈಸ್? ಆಕ್ಚುಲಿ ಬಿರಿಯಾನಿ ತಿನ್ನಕ್ಕೆ ಬಂದಾಗ ಕಂಪ್ನಿ ಇರಬೇಕು ಗೈಸ್. ಒಬ್ಬನೇ ಬಂದ್ರೆ ಅದೇನು ಇರಲ್ಲ. ಕಂಪ್ನಿ ಇದ್ರೆ ಮಾತಾಡ್ಕೊಂಡು ಚಿಲ್ ಮಾಡ್ಕೊಂಡು ಚೆನ್ನಾಗಿರ್ತದೆ. ಏನು? ಹೌದು ಗೈಸ್. ಓದ್ ವಿಡಿಯೋದಲ್ಲಿ ಹಂಗೆ ಪವಿನ್ ನೋಡಕ್ ಹೋಗ್ಬಿಟ್ಟು ಪವಿ ಸಿಕ್ಕಿಲ್ಲ ಅಂತ ನನ್ನ ಹತ್ರ ಬಂದ ಗೈಸ್. ಗೊತ್ತಲ್ಲ ಏನ್ ಹೇಳು ಆ ವಿಡಿಯೋ ಯೂಟ್ಯೂಬ್ ಅಲ್ಲಿ ನಾನು ತೋರಿಸ್ಲಾಕಂದ. ಇವಾಗ ಯಾವ ವಿಡಿಯೋನ ಅದು? ಏಮಂತಿಲ್ಲ ಅಂದ್ರೆ ಪರವಾಗಿಲ್ಲ, ಸೆಕೆಂಡ್ ಏಮಂತಿದಾನಲ್ಲ ಹಂಗಲ್ಲ ಏ ಗೊತ್ತು ಗೈಸ್ ಪವಿತ್ರ ಮನೆ ಇಲ್ವೇ ಇಲ್ಲ. ಎಂತ ಮಾಡೋದು ಇವಾಗ? ಹೇರ್ ಕಟ್ಟಿಂಗ್ ಅಬ್ನ ಸ್ವಲ್ಪ ಬೋರಿಂಗ್ ಆಗೋಯ್ತದೆ. ಸ್ವಲ್ಪ ನಾಳೆ ಮಾಡ್ಕೊಂಡು. ಗೈಸ್ ವಿಡಿಯೋಗೆ ಪವಿತ್ರ ಇಲ್ಲ ಅಂದ್ರೆ ಏನು? ನನ್ನ ತಮ್ಮ ಏಮಂತಿದ್ದಾನೆ. ನಮ್ಮ ಆಂಟಿ ಮನೆಗೆ ಬಂದಿದ್ದೆ. ಆಕ್ಚುಲಿ ನಾನು ಹಂಗೆ ಹೇಳಿದ್ದಲ್ಲ ಅದು. ಹೆಂಗೆ ಹೇಳಿದ್ದು? ತಾನೇ ಹೇಳಿದ್ದು. ನನ್ನ ಲೈಫ್ಗೆ ಪವಿತ್ರ ಆಗಿಲ್ಲ ಅಂದ್ರೆ ಏಮಂತ ಆಗ್ತಾನೆ ಅಂತ ಹೇಳ್ಕೊಂಡು ಬಂದಿದ್ದು. ನಂಬೋದೇ ಇಲ್ಲಪ್ಪ. ಗೈಸ್ ಹಂಗೆ ಇದೆಯಾ ಜಾಗಕ್ಕೆ ಬಂದ್ವಿ. ಈ ಕಡೆ ಸ್ವಲ್ಪ ಲುಕ್ ಎಲ್ಲ ಚೆನ್ನಾಗದೆ. ಸ್ವಲ್ಪ ಕೆಡ್ದಾಗೈತೆ. ಕೆರಡು ನೋಡ್ರೆ ಕೆದೋಗಿರೋ ಥರ ಐತೆ. ಮೇಲ್ಗಡೆ ನೋಡಿದ್ರೆ ಚೆನ್ನಾಗದೆ. ಅದಕ್ಕೆ ಈ ಕಡೆ ಒಂದು ಫೋಟೋ ವಿಡಿಯೋ ಇಟ್ಕೊಳ್ಳೋಣ ಅಂತ ಬಂದೆ. ಗೈಸ್ ನಾಷ್ಟ ಎಲ್ಲ ಮುಗಿಸ್ಕೊಂಡು ಬ್ಯಾಕ್ ಟು ದ ಸ್ಟೋರ್, ಬ್ಯಾಕ್ ಟು ದ ಶಾಪ್. ಆಂಟಿ ಇವಾಗ ನಾಷ್ಟ ಮಾಡ್ತಾ ಇದೆಯಾ? ಏನು ಆಂಟಿ ನಾವೇ ತಿಂತಾ ಇದೆಯಾ? ಆಮ್ಲೆಟ್ ಅಷ್ಟೇ ಸಾಕಾಗಿರೋದು. ಚಿಕನ್ ಮಟನ್ ಪೀಸ್ ಆಕ್ಚುಲಿ ನಮ್ಮ ತಮ್ಮ ಮತ್ತೆ ನಾನು ಇವಾಗ ಸೇರ್ಕೊಂಡು ಒಳ್ಳೆ ಕೆಲಸದ ಬಗ್ಗೆ ಹೇಳ್ತಾ ಇದ್ವಿ. ಹೇಳ ಒಂದು ಆಕ್ಸಿಡೆಂಟ್ ಆಗೋದು. ಅವ್ರ ಮನೆ ಕಾಂಟ್ಯಾಕ್ಟ್ ಫೋನ್ ಮಾಡಿಬಿಟ್ಟು ಬಂದಿದ್ದೀವಿ. ಅವ್ರ ಮನೆಯವ್ರು ಯಾವಾಗನೋ ರೀಚ್ ಆಗ್ಬೋದು. ನಮ್ಗೇನಂತ ಬಿಟ್ಟು ಬರೋದು ನಮ್ಮ ಜವಾಬ್ದಾರಿ. ಒಳ್ಳೆ ಕೆಲಸ ಮಾಡೋಣ ಆಂಟಿ. ಒಳ್ಳೆ ಕೆಲಸನೇ ಮಾಡಿದ್ದೀರ. ಇಂಥ ಮಗನ್ ಏನು ಹೇಳ್ತೀಯ ಆಂಟಿ? ಏನು ಹೇಳ್ಬೇಕಪ್ಪ, ಅವ್ರ ಅಮ್ಮ ಬೇಕಂದ್ರೆ ಎಷ್ಟೊತ್ತಾದ್ರೂ ಹಸ್ಕೊಂಡಿದ್ರೂ ಪರವಾಗಿಲ್ಲ. ಅವ್ನಿಗೆ ಅವ್ರ ಅಮ್ಮ ಒಬ್ಬಳೆ ಬಾಧೆ ಬೀಳ್ತಾ ಇದ್ರೆ ಅವ್ನಿಗೆ ಅನ್ಸಲ್ಲ. ಊರಿಗೆ ಹೋಗ್ತಾರೆ, ಮನೆಗೆ ಮಾರಿಗಳು. ನಮ್ಮ ಮನೆಗೆ ಮಾತ್ರ ಕಾಣಿಸ್ತದೆ. ಮಾಡಿ ಒಳ್ಳೆ ಕೆಲಸಗಳಿಗೆ ಕಾಣಿಸ್ತಲ್ಲ ಅಲ್ಲ. ಫ್ಯಾಮಿಲಿನೇ ಹಿಂಗೆ ಕಣ. ಮದ್ರಸ್ಗಳಿಗೆಲ್ಲ ನಾವು ಮಾಡಿ ಒಳ್ಳೆ ಕೆಲಸ ಕಾಣಿಸೋದೇ ಇಲ್ಲ. ನಿಮ್ಮಮ್ಮ ನಿಮ್ಮ ಆಂಟಿ ಒಬ್ಳೆ ಬಾಧೆ ಬೀಳ್ತಾ ಇದ್ದೀನಿ, ಬಂದು ಯಾರನ್ನ ಹೆಲ್ಪ್ ಮಾಡೋರಿದ್ದಾರಾ? ಅದಕ್ಕೆ ಬೇಗ ಕರ್ಕೊಂಡು ಬಂದೆ. ಬೇಗ ಬಂದಿದ್ರೆ ಟೈಮ್ ನೋಡ್ರಿ. ಹೋಗಿದ್ದು ಎಷ್ಟು ಗಂಟೆಗೆ, ಬಂದಿದ್ದು ಎಷ್ಟು ಗಂಟೆಗೆ ಅಂತ ಗೊತ್ತಾಗುತ್ತೆ. ಗೈಸ್ ಇವಾಗ ಸ್ವಲ್ಪ ದೂರ ಟ್ರಾವೆಲ್ ಮಾಡಬೇಕು. ಅದಕ್ಕೆ ಗಾಡಿ ಸ್ವಲ್ಪ ಫುಲ್ ಟಂಕ್ಷನ್ ಅಂತ ಬಂದಿದ್ದೀನಿ. ಹಲೋ ಬ್ರೋ ಹೇಳಿ ಬ್ರೋ. ನೆನಪಲ್ಲಿ ಮನ್ಸಲ್ಲಿ ನೀವು ಶರತ್ತರ ಕೈ ಕೊಟ್ರಾ? ಷರತ್ತು ಬಂದಿಲ್ವಾ ಬ್ರೋ? ಇಲ್ಲ, ಕೈ ಕೊಟ್ಟರು. ಆಕ್ಚುಲಿ ಯಾವುದೋ ಇಂಪಾರ್ಟೆಂಟ್ ಮೀಟಿಂಗ್ ಅಲ್ಲಿ ಇದ್ದೀನಿ ಬ್ರೋ. ಹೋಗಿ ಮೀಟ್ ಹಾಕೋಬೇಕು. ಬ್ರೋ ಓಕೆ ಬ್ರೋ, ಬೈ ಬ್ರೋ. ಎಲ್ಲಿದ್ರ ಬ್ರೋ? ಬೇಜಾರಾಗ್ಬಿಟ್ಟವ್ರಿ. ಗೈಸ್ ಬನ್ನಿ ಆ ಲೊಕೇಶನ್ಗೆ ಬಂದಿದ್ದೀನಿ. ನೋಡಿ ಇಲ್ಲಿ ಒಂದು ಎರಡು, ಆ ಕಡೆ ಎರಡು. ಈ ಗಾಡಿ ನೋಡಿಲ್ಲ ನಾನು ಜಾಸ್ತಿ, ಬಟ್ 2 ಗಾಡಿ ನಾನು ನೋಡಿದ್ದೀನಿ. ಇಬ್ರು ಬಂದಿದ್ದಾರೆ, ಇಬ್ರು ತುಂಬ ಜನ ಬಂದಿದ್ದಾರೆ. ಬಂದಿದ್ದೀನಿ ಮಾತಾಡ್ತಾರೆ. ಗೈಸ್ ಮೇಲ್ಗಡೆಯಿಂದ ಚಿರು ನೋವು ಎಲ್ರಿಗೂ ಹೇಳ್ಬಿಟ್ಟು ಅನಿಸ್ತೈತಲ್ಲ. ಶಟ್, ಪ್ಲ್ಯಾನ್ ಎಲ್ಲ ಫ್ಲಾಪ್ ಆಗೋಯ್ತು. ಸರ್ಪ್ರೈಸ್ ರೆಕಾರ್ಡ್ ಮಾಡೋಣ ಅಂತಂದ್ರೆ ಎಲ್ಲರೂ ನಮಗೆ ಸರ್ಪ್ರೈಸ್ ಒಳಗೆ ರೆಡಿ ಆಗ್ತಾರೆ ಅನ್ನೋ ಗೊತ್ತಿಲ್ಲ. ಗೊತ್ತಿದ್ದ ಸರ್ 1.5 ತಿಂಗಳು ಐ ಥಿಂಕ್ 1.5 ತಿಂಗಳು ಆದ್ಮೇಲೆ ನಾನು ಟೇಸ್ಟ್ ಕೆಟ್ಟವ್ರನ್ನ ಮೀಟ್ ಮಾಡ್ತೀನಿ. ತಪ್ಪಾಗಿರಲ್ಲ ಅಣ್ಣ. 1 2 ಎಲ್ಲರೂ ಬಿಡಿ. ಹಾಯ್ ಬ್ರೋ. ಹೇ ಬ್ರೋ, ನೈಸ್ ಮೀಟ್ ಬ್ರೋ. ಏನಲ್ಲ ಇಲ್ಲಿದ್ಯಾ? ಇವ್ರು ಗೊತ್ತಿಲ್ಲ. ಅಮ್ಮ ಅದೇ ಹಾಯ್. ಹೌದು ಚಿನ್ನ, ಕಂಗ್ರ್ಯಾಚುಲೇಷನ್ಸ್. ನಿಜೇಶ್ ಅವ್ರೆ ಹೆಂಗಿರಾ? ನಮಸ್ಕಾರ ದೊಡ್ಡ ಮನುಷ್ಯರಿಗೆ. ನೀವು ಚಿಕ್ಕವರಾಗೋದ್ರ? ನನ್ನ ಚಿನ್ನು ದಪ್ಪಾಗಿ ನಡಿ. ಜಾಸ್ತಿ ಬ್ರೋ ಸೀರಿಯಸ್ಲಿ ಗುಂಡು ಕಾಣ್ತಾರೆ. ಮತ್ತೆ ಇನ್ನೊಂದು ನಮ್ಮ ಮನೆಗೆ ಎಷ್ಟು 1.5 ತಿಂಗಳು ಆದ್ಮೇಲೆ ಬಂದಿರೋದು. 1.5 ತಿಂಗಳು ಎಷ್ಟು ಡೆವಲಪ್ಮೆಂಟ್ ಆಗಿದೆ ಅಲ್ಲ, ಏನ್ ಕೆಲಸ ಮಾಡ್ತಾರೋ ಇದಕ್ಕೆಲ್ಲ. ಲಾಸ್ಟ್ ಎಲ್ರು ರೆಸಾರ್ಟ್ ಕರ್ಕೊಂಡು ಹೋಗಿ ಯಾವ ವರ್ಷ ಬ್ರೋ ಅದು? ಲಾಸ್ಟ್ ಎಲ್ರಿಗೂ ರೆಸಾರ್ಟ್ ಎಲ್ರು ಯಾವಾಗ ಅದು? ಜನವರಿ ಇಯರ್ ಹೋದ ವರ್ಷ. ಇಲ್ಲ ಮಿಲಿಟರಿ ಕಟಿಂಗ್. ಆಕ್ಚುಲಿ 1.5 ವರ್ಷ ಇಲ್ಲ, 2 ವರ್ಷದ ಮುಂಚೆ ನಾವು ಇನ್ನೊಂದಷ್ಟು ಜನ ಸೇರ್ಕೊಂಡು ಗ್ಯಾಂಗ್ ಆಗಿ ಮೀಟ್ ಆಗಿದ್ವಿ. ಅದ್ ಬಿಟ್ರೆ ಇವತ್ತೇ ಮೀಟ್ ಆಗ್ತಿರೋದು ಎಲ್ಲದಕ್ಕೂ. ಅಗೇನ್ ಹೆಡ್ ಪರ್ಸನ್ ಮಿಸ್ಟರ್ ಸುದೀಪ್, ನೈಸ್ ಟು ಮೀಟ್ ಯು ಬ್ರೋ ಫಾರ್ ಫಸ್ಟ್ ಟೈಮ್. ಗೈಸ್ ಈ ಕಡೆ ಮ್ಯಾಚಿಗೆ ಅಂತ ಹೋಯ್ತಾ ಇದ್ವಿ, ಪ್ರಾಕ್ಟೀಸ್ಗೆ ಅಂದ್ಬಿಟ್ಟು. ಇವರೆಲ್ಲ ಇಬ್ರು ಹಿಂಗೆ ಹೋದ್ರು. ಆ ರೋಡಲ್ಲಿ ಬಂದ್ವಿ. ಇಲ್ಲಿ ಎಲ್ಲೋದ್ರು ಅಂತ ಗೊತ್ತಾಗ್ತಿಲ್ಲ. ನಾವು ಹೆಲ್ಮೆಟ್ ಹಾಕೊಂಡು ಹಾನೆಸ್ಟ್ ಆಗಿ ಬರ್ತಾ ಇದೀನಿ. ಟೀಸೆಂಟ್ ಹೋಗೋಣ. ಯಾವ್ದಾದ್ರು ಆಳ್ನ ಕೇಳೋದಂದ್ರೆ ಇಲ್ಲಿ ಯಾವ ಗಂಡಾಳು ಇಲ್ಲ, ಹೆಣ್ಣಾಳು ಇಲ್ಲ. ಈ ಲೊಕೇಶನ್ ಹೇಳೋದು ಈ ಮನೆ ಗೊತ್ತಾ ಇವ್ರಿಗೆಲ್ಲ?
ಒಳ್ಳೆ ಜಾಗ ಬ್ರೋ, ಒಳ್ಳೆ ಜಾಗ, ಒಳ್ಳೆ ಮನೆ ಕತ್ತಾನೆ ಅಂತೀವ್ರಾ ಬ್ರೋ ಪಕ್ಕ ಇಲ್ಲೇ ಹೋಗಿರ್ತಾರೆ ನೋಡ್ರಿ. ಹಂಗೆ ಬ್ರೋ. ಈ ಕಡೆ ಒಂದು ಕೆಲಸ ಮಾಡೋಣ, ನಾನು ಈ ಕಡೆ ನಡ್ಕೊಂಡು ಹೋಗ್ತಾ ಇರ್ತೀನಿ, ನೀ ಆ ಕಡೆ ನಡ್ಕೊಂಡು ಹೋಗ್ತಾ ಇರೋ, ಗಾಡಿ ಇಲ್ಲೇ ಬೇಡ. ಯಾರು ಫಸ್ಟ್ ನೋಡಿದ್ರೆ ಓಡ್ ಬಂದು ಗಾಡಿ ಎತ್ತಾಕೊಂಡು ಹೋಗ್ಬಿಡು. ಈ ಆಟಕ್ಕೆ ನಾನು ಬರೋಲ್ಲ ಬ್ರೋ. ಇಲ್ಲ ಇಲ್ಲಿ ಬಂದ್ಮೇಲೆ ಅದು ಹೆಂಗೆ ಸ್ಪೀಡಾಗಿ ಬಂದಲ್ಲ ಬ್ರೋ. ಇಲ್ಲ ಇನ್ನ ಅದು ಸ್ಟಾಪ್ ಮಾಡೋದಿದ್ದು. ನಾನು ಹಾಂ ಕಿರ್ಸ್ಕೊಂಡ್ಬಿಡ್ರೆ ಬಂತು ಅಂದ್ಬಿಟ್ಟ. ಗೈಸ್ ಈ ಕಡೆ ಇನ್ನೊಂದು ಒಂದೆರಡು 3 ದಾರಿ ಇದೆ. ಈ ತರ ಬಿಸಿಲೈತಲ್ಲ ಬ್ರೋ, ಚೆನ್ನಾಗಿದೆ, ಕೂಲ್ ಆಗದ ಕೊಡು ನೋಡ್ತೀನಿ. ಅಂಥದ್ದು ಏನೈತಿ ಸ್ಪೆಕ್ಸಲ್ಲಿ? ನಿಮ್ಮ ಸಬ್ಸ್ಕ್ರೈಬರ್ಸ್ ತೋರಿಸ್ರಿ. ಹಂಗಲ್ಲ ಬ್ರೋ, ಅವ್ರು ಹೆಂಗೋದ್ರು ಗೊತ್ತಾಗ್ತಿಲ್ಲ. ಅದೇ ಈ ಊರವ್ರೆ ಗಾಡಿ ಯಾವ್ದು ಆಟ ಆಡಕ್ಕೆ ಅಂತ ಹೊರಟ್ರು, ಎಲ್ಲ ಜೊತೆಲೆ ಹೊರಟ್ವಿ. ಅದೇ ಅಜ್ಜ, ಬಿಸಿ ರಕ್ತ, ಬಿಸಿ ಬೈಕು ಕೇಳ್ಬೇಕಲ್ಲ ಅವು. ಕೇಳೋದಿಲ್ಲ ಮನೆಗೆ, ಅಪ್ಪ ಅಮ್ಮ ಇದ್ರು ಕೇಳೋದಿಲ್ಲ. ಜಾಸ್ತಿ ಮಾತಾಡ್ತಾನಲ್ಲ ಏನು, ಬಾಯಿ ಮುಚ್ಕೊಂಡಿರೋದು ಕಲ್ತ್ಕೊಳ್ಳಿ ಅಂತ ಹೇಳ್ಬೇಕಷ್ಟೇ, ಅವ್ಕೆ ಬುದ್ಧಿ ಹೇಳ್ಬೇಕು. ನಾವಂತೂ ಅಜ್ಜ ಸೀರಿಯಸ್ಲಿ ಬುದ್ಧಿ ಹೇಳಿ ನಾನಂತೂ ತೆಗೆದ್ಬಿಟ್ಟಿನಿ. ಅವ್ಕೆ ಆದ್ರೂ ಕೇಳಕ್ಕಲ್ಲ. ನೋಡ್ರಿ ಈಗ ನಡು ರೋಡ ಬಿಟ್ಟು ಹೋಗ್ಯಾರೆ, ಏನ್ ಹೇಳೋಣ ಹೇಳ್ರಿ. ಏನ್ ಹೇಳೋದ? ಅವರೆಲ್ಲ 4 ಜನ ಅವರೇ ಬಿಟ್ಟೋಗ್ಬಿಟ್ಟಾರ ಕಳ್ರು. ಏನ್ ಅವ್ರಿಗೆ ಸೆನ್ಸ್ ಇಲ್ಲ, ಕಾಮನ್ ಸೆನ್ಸ್, ಪ್ರಜ್ಞೆ ಏನಿಲ್ಲ. ಗಾಡಿ ಇವ್ರದೇ ತಕೊಂಡೋಗಿರೋದು. ಒಂದು ಸ್ವಕಾಸ ಹೋಗ್ಬೇಕು, ಏನು ಗೊತ್ತಿಲ್ಲ ಅವಕ್ಕೆ. ಅವ ಭಯನೇ. ನನ್ ಕೂಡ ಸೆಂಟ್ರಲ್ ಹಾಕಿದ್ ಕಳ್ಳ ನನ್ನ. ಸರಿ ನಾವೇನೋ ಮಾಡ್ತೀವಿ, ತಲೆ ಕೆಡ್ಸ್ಕೊಳಕ್ ಹೋಗ್ಬೇಡ್ರಿ. ನಾವ್ ಫೋನ್ ಐತಿ, ಫೋನ್ ಎತ್ತಲ್ಲ ಯಾವ. ಬ್ರೋ ನಮ್ಮನ್ ಪಾಸ್ ಆದ್ಮೇಲೆ 2 ದಾರಿ ಬಂತು. ನೀವು ರೈಟ್ಗೆ ಹೋದ್ರ ಲೆಫ್ಟ್ಗೆ ಹೋದ್ರ? ಅಯ್ಯೋ ನಾವು ಲೆಫ್ಟ್ ಹೊಡ್ಕೊಂಡು ಬಂದ್ವಿ ಇವ್ರ ಮಾತು ಕೇಳ್ಕೊಂಡು. ಓಕೆ ಅಲ್ಲ ಕಾಮನ್ ಸೆನ್ಸ್ ಇಲ್ಲ, ಹುಡುಗನ ಬಿಟ್ಟೋಗ್ತಾ ಇರ ಕಾಮನ್ ಸೆನ್ಸ್ ಇಲ್ಲ. ಲೊಕೇಶನ್ ಹೇಳಕ್ಕಾಗಲ್ಲ. ನಾವ್ ಅದೇ ಮಾಡೋಣ ಅಂತಿದ್ವಿ. ಇವಾಗ ನೆಕ್ಸ್ಟ್ ತಾತ ಮೀಟ್ ಆದ್ಮೇಲೆ ಬ್ರೋ ನಮ್ ಹುಡುಕಿ ಬಂದಿದ್ದೀರಲ್ಲ, ಅಭಿನಂದನೆಗಳು. ಟ್ಯಾಕ್ಸಿ ಮಾಡ್ತಾ ಇದ್ದ ಜಗಳಾಡ್ಬೇಕು ಇವಾಗ. ರೋಡ್ ರೇಂಜ್ ನಮ್ ನುಡಿಕಂಡ್ ಎಲ್ರು ಬಂದ್ಬಿಟ್ರಲ್ಲ ರಿಟರ್ನ್. ಯೋ ಮೈ ಗಾಡ್, ನಮ್ ಬೈಕರ್ಸ್, ನಮ್ದೆಲ್ಲ ಬೈಕರ್ಸ್ ಕಮ್ಯುನಿಟಿಗೆ ಒಂದು ಸಲ್ಯೂಟ್ ಹೊಡಿಬೇಕು ಗೈಸ್. ಸಲ್ಯೂಟ್ ಗಾಯ್ಸ್, ನಮ್ ಹುಡುಕಿ ಈ ತರ ಜನ ಬಂದವ್ರೆ. ನಮ್ ಪವರ್ ಬೆಲೆ ಬ್ರೋ. ಥ್ಯಾಂಕ್ ಯು. ಇವು ಇಟ್ಯಾ? ಇದು ನನ್ನ ಚಪ್ಲಿ. ಎಷ್ಟೊತ್ತು ಊರ್ಗ್ ಹೋಗಿ ಬರ್ಬೇಕು ಆಮೇಲೆ ಪೆಟ್ರೋಲ್ ಕಾಸಲ್ಲಿ. ಕಾಲಕ್ಕೆ ಚಪ್ಪಲಿ ಹಾಕೊಂಡ್ರೆ ಬಚಾವು, ಇಲ್ಲಾಂದ್ರೆ ಸೀನೆ ಬೇರೆ ಇರ್ತಾಯಿತ್ತು. ವಂಡರ್ ವರ್ಲ್ಡ್ में जिक्र यार के नाम का. ನನ್ನ ಚಪ್ಪಲಿ ಒಂದೇ ಇನ್ನೊಂದು ಚಪ್ಪಲಿ ಇಲ್ಲ. ಥ್ಯಾಂಕ್ ಯು ಇಬ್ಬು, ಥ್ಯಾಂಕ್ ಯು ಚೋಟು ಅಂತೀವಿ. ಡೈರಿ ಮಿಲ್ಕ್ ಕೊಡಿಸ್ತೀನಿ, ಚೋಟು ಈಗ ಹೋಗ್ತಿದ್ದಂಗೆ ಕೊಡಿಸ್ತೀನಿ. ಹೇಳಿ ಚೋಟು, ನನ್ಗೆ ಎಲ್ಲಿ ಏನ ಏನ್ ಹೇಳ್ತಾ ಇದೆಯಾ? ತಿಪ್ಪೆಗೆಲ್ಲ ಏನಕ್ಕೆ ಹಾಕ್ತಾರೆ ಇವರು? ಸುಮ್ಮನೆ ಆಟ ಆಡೋದಲ್ಲ. ಹಾಂ ನಡ್ಕೋತೀನಿ ಆಮೇಲೆ 2ನೇ ಕೈ, ನಾನು 2ನೇ ಮುಖ ನೋಡ್ಬೇಕಾಗುತ್ತೆ ಅವರು. ನಿಜ ಇಲ್ಲಕ್ಕವ್ರ? ಅಯ್ಯೋ ಇವ್ರ ಅಜ್ಜಿ, ಯಾರು ಚೂಟು ಹಾಕಿದ್ದು? ಮಂಜು ಕೋಳಿ ಮಂಜು ಇಲ್ಲಿವರೆಗೂ ಬಿಸಾಕ್ಬಿಟ್ಟವ್ರು ಕಳ್ಳರು. ಏನಂತ ಪಾಪ ಮಾಡಿದೆ ಮಂಜುಗೆ? ಚಿನ್ನು ಜೊತೆಲಿದ್ದು ಚಿನ್ನುಗೆ ಚೂರಿ ಹಾಕೋ ಕೆಲಸ ಮಾಡ್ಬಿಟ್ಟ ಮಂಜು. ಗೊತ್ತಿರೋ ನೀವುಗಳೇ ಹಿಂಗ್ ಮಾಡ್ಬಿಟ್ರೆ ಇನ್ಯಾರ ಜೊತೆ ಎಲ್ಲ ಫ್ರೆಂಡ್ಶಿಪ್ ಮಾಡೋದು? ಮಂಜು ಅಣ್ಣ ಸಣ್ಣಗೆ ಚೂರಿ ಇಟ್ಟರು. ಡೈರಿ ಮೇಲೆ ಕೊಡ್ಸ್ಬೇಕು ಅಂತ ನಾನು ಹೇಳ್ತಿದ್ದೀನಿ. ಸರಿ ಚೋಟು, ಡೀಲ್. ಅಷ್ಟು ಮಂಜು ಚಪ್ಪಲಿ ಎಲ್ಲ ಕೊಡ್ತಾನಪ್ಪ. ঝিঙ্কা চিকা ঝিঙ্কা চিকা ঝিঙ্কা চিকা ঝিকাঙ্কা মন আমার পাগল হয়ে পদ্ম পাতায় বসে, মন আমার পাগল হয়ে পদ্ম পাতায় বসে. ಚಿನ್ನು ಅಂದ್ಬಿಟ್ಟು ಹಾಕೊಂಡು ಗುಮ್ಮು ಮಾಡ್ಬಿಟ್ಟಿಲ್ಲ ಚಿನ್ನು ನೀನು. ವಿಡಿಯೋ ಮಾಡ್ತಾರೆ. ಚೀಪಾಗಿ ಯೋಚನೆ ಮಾಡ್ತೀನಿ ಅಂದ್ಕೊಂಡಿಲ್ಲ ಚಿನ್ನು. ಸರಿ ಚಿನ್ನು, ನಿನ್ನ ಚಪ್ಪಲಿ ಎಲ್ಲಿ ಚಿನ್ನು? ನನ್ ಚಪ್ ಇದು ಎಲ್ಲಿ ಕತ್ರೆ ಹೇಳ್ಬಿಟ್ರಿ, ಇಲ್ಲ ನಾನೇ ಇಟ್ಬಿಡ್ಲ ಹೇಳ್ಬಿಟ್ರಿ. ಫೋನ್ ಎಲ್ಲಿತ್ತು? ನನ್ನ ಫೋನ್ ಎಲ್ಲೈತೆ ಗೊತ್ತಿಲ್ಲ ಬ್ರೋ ನಂಗೆ. ಹೌದಾ? ಯಾರ ಫೋನು ಎಲ್ಲಿತ್ತು ನಂಗೆ ಏನ್ ಗೊತ್ತು? ಇವಾಗ ಗೊತ್ತಾಯ್ತಾ ನನ್ನ ಫೋನ್ ಅಂದ್ಬಿಟ್ಟು? ಸಿಗಲ್ಲ ಅಂತ ಡೌಡಿತಾ ಇದೆಯಾ? ಇಕ್ಕೋದು ಇಕ್ಕಿದ್ಯಾ? ಹೇಳ್ಬಿಟ್ಟು ಅದು ಇಕ್ಬೇಕು ತಾನೆ. ನೀನ್ ಇಕ್ಕಿದ್ಯಾ ಅಲ್ಲಿ ನೋಡಿಲ್ಲಿ? ಅದು ನನ್ನ ಲವ್ವಿಂದ ಇಕ್ಕಿರೋದು.
ಚಿನ್ನು ಏನೋ ರೆಡಿ ಮಾಡ್ಕೋಬೇಕಲ್ಲ ಚಿನ್ನು, ಎಲ್ಲ ಅಂಟ್ಕೊಂಡೈತಲ್ಲ ಚಿನ್ನು. ಚಿನ್ನು ಏನ್ ಚಿನ್ನು ಅದು ಏನೋ ಏನ್ ಚಿನ್ನು ಹಿಂದ್ಗಡೆ ಏನೋ ಕೈ ಆಗ್ತಾ ಇದ್ದೆ ಚಿನ್ನು, ಏನ್ ಚಿನ್ನು ಇದು? ಇಲ್ಲ ಚಿನ್ನು, ಯಾರಾಗಾರ ಏನ್ ಚಿನ್ನು? ನೀನ್ ರೆಡಿ ಮಾಡ್ಕೋ ಚಿನ್ನು, ರೆಡಿ ಮಾಡ್ಕೋ ಚಿನ್ನು. ಏ ಹುಡುಗ ಮಾಡೋ ಕೆಲ್ಸ ಕಾಣಲ್ಲ ಚಿನ್ನು, ಗೊತ್ತಿಲ್ಲ ನಿಂಗೆ? ಹಾ ಗೊತ್ತಿಲ್ಲ ನಿಂಗೆ? ಗೈಸ್ ಇವಾಗ ಹುಡುಗಿರು ಗೇಮ್ಸ್ ಆಡ್ತವ್ರೆ, ನಮ್ಗೆಲ್ಲ ಮತ್ತೇನು ಸುದ್ದಿ ಪಣ ಬಂದೈತೆ. ಬ್ರೋ ಹುಡುಗಿರು ಬರ್ತಾನೆ, ಹುಡುಗಿರು ಬರ್ತಾನೆ. ಚಿನ್ನಿ ಬ್ರೋ, ಹುಡುಗಿರು ಬರ್ತಾನೆ ಬ್ರೋ. ಯಾಕಿದ್ರ ನೀವು? ನೀವ್ ಯಾಕಿದ್ದೀರಾ ಬ್ರೋ? ಈ ಗ್ಯಾಂಗ್ ಅಲ್ಲಿ ಪೀಸ್ ಆಗಿರೋ ಏಕೈಕ ಮನುಷ್ಯ ಅಂದ್ರೆ ಯಾರು ಗೊತ್ತಾ ಗೈಸ್? ಹಾ ಹೇಳಿದ ತಕ್ಷಣ ಮುಖ ಇರ್ತಾರೆ. ಬ್ರೋ ಹಾಯ್ ಬ್ರೋ. ನಾನು ನಿಮ್ಮ ಬಗ್ಗೆ ಹೇಳ ಅಂತ ಅನ್ಕೊಂಡಿಲ್ಲ ಬ್ರೋ, ಅದು ಅನ್ಫಾರ್ಚುನೇಟ್ಲಿ ನೀವೇ ಬ್ರೋ ಪೀಸ್ ಆಗಿರೋದು. ಏನು ಎಷ್ಟು ಆರಾಮಾಗಿದ್ದೀರಾ ಬ್ರೋ? ಜೀವನದಲ್ಲಿ ನೆಮ್ಮದಿ ಆಗಿರ್ಬೇಕು ಇಲ್ಲ ಗೈಸ್. ಯಾರೇ ಬಿಟ್ಟೋದ್ರು ನನ್ನ ಚಿನ್ನು ಬಿಟ್ಟೋಗಲ್ಲ ಗೈಸ್. ಟೆಸ್ಟ್ ಮಾಡ್ತಾ ಇದ್ದೆ, ನನ್ನ ಚಿನ್ನು ಬಂದ್ಬಿಟ್ಟ. ಎಲ್ಲರೂ ಹೋಗ್ಬಿಟ್ಟವ್ರಿ, ಮ್ಯಾಚ್ ಎಲ್ಲ ಮುಗೀತು, ಟೆಸ್ಟ್ ಎಲ್ಲ ಮುಗೀತು, ಎಲ್ಲರೂ ಹೋಗ್ಬಿಟ್ಟವ್ರು. ಯಾರು ಬರ್ತಾರೆ ನಾನು ಹುಡುಕೊಂಡು ವೆಯ್ಟ್ ಮಾಡ್ತೀವಿ. ಚಿನ್ನು ಯಾವತ್ತೂ ಬಿಡಲ್ಲ, ಒಂದ್ಸಲಿ ಕೈ ಹಿಡಿದ್ರೆ. ಸೂಪರ್ ಚಿನ್ನು, ಲವ್ ಯು ಚಿನ್ನು. ಹಾಂ ಓಕೆ ಗೈಸ್ ಎಲ್ಲ ಬಂದಿದ್ದೀವಿ ಈ ಕಡೆ. ಬ್ರೋ ಒಂದು ಹ್ಯಾಂಡ್ ಶೇಕ್ ಕೊಡಿ. ಏನ ಕೊಡಿ. ಏನ್ ಮಾಡ್ತೀರಾ ಬ್ರೋ? ಗೈಸ್ ನಾನು ಚೋಟುನ ಹಿಂಗೆ ಕರ್ಕೊಂಡು ಬಂದು ಎಷ್ಟೋ ತಿಂಗಳುಗಳು ಆಗ್ಬಿಟ್ರೆ, ಎಷ್ಟೋ ವರ್ಷಗಳು ಆಗ್ಬಿಟ್ಟವೆ. ಇವತ್ತಿನ ಲೆಕ್ಕ ಬೆಳಗ್ಗೆ ಏನೋ ಮಾಡಿದ್ದೆ, ಅದು ಬಿಟ್ರೆ ಲಾಸ್ಟ್ ಟೈಮ್. ಚೋಟು ಹವ್ ಯು ಫೀಲಿಂಗ್? ಯಾ ಸೂಪರ್ ಸೂಪರ್ ಸೂಪರ್. ಹಿಂಗೆ ಜಂಪ್ ಹೊಡಿಸ್ಬಿಟ್ರೆ ಹವ್ ಯು ಬಿ ಫೀಲಿಂಗ್? ಊಪರ್ ಗೈಸ್ ಇವಾಗ ನಿಮ್ಮೆಲ್ಲರೂ ಕಣ್ ಮುಂದೆ ಈ ಒಂದು ಸಿಮೆಂಟ್ ರೋಡ್ ಅಲ್ಲಿ ಮಂಜು ಬ್ರೋ ಡ್ರಿಫ್ಟ್ ಹೊಡಿತಾರೆ. ಡ್ರಿಫ್ಟ್ ನೋಡೋರೆಲ್ಲ ಸುಸ್ತು, ಸರಿ ಬ್ರೋ. ಡ್ರಿಫ್ಟ್ ನೋಡೋರೆಲ್ಲ ಸುಸ್ತು. ಇಟ್ಸ್ ಓಕೆ ಮಂಜು, ಇಟ್ಸ್ ಓಕೆ ಕಮ್ ಆನ್. ಬೇಡ ಚಿನ್ನ ಸಾಕು. ಗೈಸ್ ನಮ್ಮ ಕೆಪಾಸಿಟಿ ಎಷ್ಟು ಬಿಲ್ ಮಾಡಿದೆ ಗೊತ್ತಾ? ಆ್ಯಕ್ಚುಲಿ ವಿಷಯ ಹೇಳಿದಲ್ಲ, ನಾವೆಲ್ಲ ಈಗ ಊಟಕ್ಕೆ ಬಂದು ಊಟ ಎಲ್ಲ ಚೆನ್ನಾಗಿ ಕಣ್ ಸ್ವಲ್ಪ ಕೆಂಪಾಗಿದೆ, ಯಾಕಂದ್ರೆ ನಿದ್ದೆ ಎಲ್ಲಿ ಬರ್ತಾ ಇದೆ. ದಟ್ಸ್ ಆಲ್ ಗೈಸ್. ಊಟ ಎಲ್ಲ ಫಿನಿಶ್ ಆಯಿತು, ಫುಲ್ ಪೀಸ್, ಹೊಟ್ಟೆ ಫುಲ್ ಹೋಗ್ಬೇಕು ಇವಾಗ ಮನೆ ಕಡೆ. ಗೈಸ್ ಸೈಡ್ ಬಾ ಚಿನ್ನು, ನಿಂಗೆ ಅಷ್ಟೇ ಮಂಜು ಇಲ್ಲಿ ಕೊಟ್ಟ ಚಿನ್ನು ನನಗೆ, ಇಲ್ಲೊಂದು ಕೊಡು. ನಾನು ಪಿಂಟು ಏಯ್ ಎಲ್ಲರೂ ಕೊಡಕ್ ಮುಂಚೆ ಕೊಟ್ಬಿಡ್ಕೆ. ಪಿಂಟು ನಮ್ದು ಒರ್ಸ್ಕೊಂಡು ಪಿಂಟು ಬ್ರೋ. ಸಿ ಯು ಬ್ರೋ. ಸಿ ಯು ಬ್ರೋ. ನೈಸ್ ಟು ಸಿ ಯು. ನೆಕ್ಸ್ಟ್ ಮೀಟಿಂಗ್ ಅಂದ್ರೆ ನೆಕ್ಸ್ಟ್ ಮೀಟಿಂಗ್ ಅಲ್ಲಿ ನೀವು ಎಕ್ಸ್ಟ್ರೋವರ್ಟ್ ಮಾಡಿ ನಿಮ್ಮ ಚಿಲ್ ಫ್ರೆಂಡ್ಸ್ ಹತ್ರ ಯಾವ ಥರ ಮಾತಾಡ್ತೀರೋ ಚಿಲ್ ತಿಂತರ ನಾ ಹತ್ರ ಮಾತಾಡೋದು. ಎಲ್ಲರ ಹತ್ರ ಮಾತಾಡೋದು ಹಿಂಗೆ ಬ್ರೋ. ಹೌದಾ? ಇವನ್ ಟಾಸ್ಕ್ ತಗೋಣ. ನಿಮ್ಮ ಏನದು ಅರ್ಜೆಂಟ್ ಅಲ್ಲಿ ಆಗುವಂತ ಸೀಕ್ರೆಟ್ ಫ್ರೆಂಡ್ ಕಾಲ್ ಮಾಡ್ಬಿಟ್ಟು ಮಚ್ಚಾ ಸೀನ್ ಆಗೈತ್ ಬಾ ಅಂತ ಕರಿ ನೋಡಿ. ಹೋಗಿ ಅವ್ರು ಬಂದ್ಬಿಡ್ತಾರೆ, ನಮ್ಮ ವಾಯ್ಸೆಲ್ಲ ಗೊತ್ತಾಗುತ್ತೆ. ಒಂದು ನೆಮ್ಮದಿಯಾಗಿ ಬಾಯ್ ಹೇಳಕ್ಕಾಗಲ್ಲ ಅವ್ರ. ಬ್ರೋ ನೀವು ಬಿಸಿ ಆಗ್ಬಿಟ್ಟಿದ್ರಿ ಬ್ರೋ, ಅಲ್ಲಿ ಬಾಯ್ ಬ್ರೋ. ಮುತ್ಕೊಡೋದ್ರ ಬಿಸಿ ಆಗಿದ್ರಿ. ಬಾಯ್ ಬ್ರೋ. ಬಾಯ್ ಬ್ರೋ. ಹುಷಾರು ಮೇಲಕ್ಕೆ ಹೋಗಿ. ನಿತ್ಯಶ್ರೀ ಅವ್ರಿಗೆ ನಾನು ಸ್ಪೆಷಲ್ ಆಗಿ ಬಾಯ್ ಹೇಳ್ಬೇಕು. ಥ್ಯಾಂಕ್ ಯು ನಿತ್ಯಶ್ರೀ ಅವರೇ. ಹುಷಾರಾಗಿ ಹೋಗಿ ಮನೆಗೆ. ಲೆಕ್ಕನೇ ತಗೊಳಲ್ಲ ನಮ್ನ. ಲೆಕ್ಕ ಆಲ್ರೆಡಿ. ಇನ್ನೊಂದು ಬೇಕಾ ನಿಂಗೆ? ಬಾಯ್ ಸಿಗೋಣ. ಸಿಯೋ ಆರಾಮಾಗಿ ಮನೆಗೆ ಹೋಗಿ. ನಾನು ಸಂಜೆ ಆದಾಗಿನ ಹಿಂಗೆ ಇರ್ತೀನಿ, ನಮ್ಮ ಫ್ರೆಂಡ್ಸ್ ಎಲ್ಲ ಚೆನ್ನಾಗಿ ಸಿಕ್ಬಿಟ್ಟವ್ರು. ಸೊ ಗೈಸ್ ಇದಾಗಿತ್ತು ಇವತ್ತಿನ ವಿಡಿಯೋ. ಹೋಪ್ ಯು ಲೈಕ್ ದ ವಿಡಿಯೋ ಇಷ್ಟ ಆಗಿರೋ ಒಂದು ಲೈಕು ಕಮೆಂಟ್ ಸಬ್ಸ್ಕ್ರೈಬ್ ಮಾಡಿ. ಇನ್ನು ಜಾಸ್ತಿ ಇಷ್ಟ ಆಗಿದ್ರೆ ಆದಷ್ಟು ಒಂದು 4 ಜನ ಫ್ರೆಂಡ್ಸ್ ಇದ್ರೆ ಅವ್ರು ಸ್ವಲ್ಪ ಟೈಮ್ ಪಾಸ್ ಆಗೋ ಥರ ಇದ್ದರೆ ಈ ವಿಡಿಯೋ ಶೇರ್ ಮಾಡಿ. ಮತ್ತು ವಿಡಿಯೋಲಿ ಯಾವ ಸೀನ್ ಇಷ್ಟ ಆಯಿತು ಅಂತ ಟೈಮ್ ಮೆನ್ಷನ್ ಮಾಡಿಬಿಟ್ರೆ ನಾನು ಕೂಡ ಕ್ಲಿಕ್ ಮಾಡಿಬಿಟ್ಟು ಅದು ಯಾವ ಥರ ಎಂಜಾಯ್ ಆಯಿತು, ಯಾವ ಥರ ಖುಷಿ ಆಗಿತ್ತು ಅಂತ ನಾನು ಖುಷಿ ಪಡ್ತೀನಿ. ಕಮಿಂಗ್ ಬ್ಯಾಕ್ ಟು ನಂದ ಪಾಯಿಂಟ್. ಆ ದಿನ ನಾನು ಹೇಳಿದ್ದೆ, ಏನು ಮಾಡ್ತಾ ಇದ್ದೆ, ಎಲ್ಲಿ ಹೋಗಿದ್ದೆ, ಎಲ್ಲ ಅದಕ್ಕೂ ಆನ್ಸರ್ ನಾನು ನೆಕ್ಸ್ಟ್ ವಿಡಿಯೋಲಿ ಹೇಳ್ತೀನಿ. ಅಲ್ಲಿವರೆಗೂ ಪೀಸ್ ಆಗಿರಿ, ಕೂಲ್ ಆಗಿರಿ, ಆಯಿತಾ? ಓಕೆ ಫೈನ್. ನೆಕ್ಸ್ಟ್ ರೂಲ್ಸ್ ಹೇಳೋಕ್ಕಾಗೋದು ಇಷ್ಟೇ. ಹಿಂಗೆ ಸಪೋರ್ಟ್ ಮಾಡಿದ್ದೀರಿ. ಸೊ ಅಷ್ಟೇ ವಿಷಯ. ಪೀಸ್ ಮತ್ತೆ ಸಿಗೋಣ.